क्या वो ಭೀಮಾ ತಲೆಯ ಹೊಡೆಯೋರು ತಲೆಯ ಹಿಡಿಯೋರು ತುಂಬ್ಯಾರ ಭೀಮಾ. ಧೀರನೇ ಧೀರನೇ ಗೆಲ್ಲುವೆ ನೀನೇನೆ 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 ಈ ಲೋಕ ನಿಂದೇನೆ. ಭೂಮಿ ಸಿಡಿಯಲಿ ಬಾನು ನಡುಗಲಿ ನೀನು ಹೆದರದೆ ಎದುರಿಸು ಜಗವಾ. ಗುರುತಾಗೋದು ಮನಸ್ಸಿದ್ದೋನೆ ಮೇಲೇರೋದು ಜಯಶಾಲಿಯಾಗೋ ಆಗೋ ಆಗೋ ನುಗ್ಗೋ ನುಗ್ಗೋ. ತಳ್ಳುತ್ತಾ ಮುಂದೆ ನುಗ್ಗಿದವ ಶಕ್ತಿವಂತ ನಿನ್ನಲಡಗಿದೆ ಚಂಡಮಾರುತ. ಎದ್ದೇಳೋ ಸಾವಿಗಿಂತಲೂ ಸೋಲು ದೊಡ್ಡದು ವೀರನೆಂದಿಗೂ ಸೋಲಬಾರದು ವೀರ ಹನುಮನ ಅಂಶ ನಿನ್ನದು. ಎದ್ದೇಳೋ ಯಾರ ಚರಿತೆಯ ಯಾರು ಮುರಿವರೋ ಯಾರು ತಿಳಿಯರು ನಾಳೆ ನಿನ್ನ ಚರಿತೆಯ ನೀನೆ ಬರೆದುಕೋ. ಭೀಮ ಬಲವಿದೆ ನಿನ್ನಲ್ಲೇ ಗುರಿಯಿದ್ದೋನೆ ಗುರುತಾಗೋದು ಮನಸ್ಸಿದ್ದೋನೆ ಮೇಲೇರೋದು ಜಯಶಾಲಿಯಾಗೋ ಆಗೋ ಆಗೋ ನುಗ್ಗೋ ನುಗ್ಗೋ. ಬದುಕು ಎಂದರೆ ಕಡಲಿನ ಪಯಣ ಸಿಡಿಲು ಮಳೆಯು ಸಹಜ. ಈಜುದ ದಡವ ಸೇರುವ ಗುಂಡಿಗೆ ಇದ್ದರೆ ಬದುಕುವ ಮನುಜ. ಬಹಳ ಶ್ರಮಪಟ್ಟು ಅವರ ಸುಮಾರು ವರ್ಷಗಳ ಪ್ರಯತ್ನ ಜೊತೆಗೆ ಅವರ ಸ್ನೇಹಿತರ ಆಶೀರ್ವಾದ ಜೊತೆಗೆ ತಂದೆ ತಾಯಿ ಆಶೀರ್ವಾದ ಅವರ ಕುಟುಂಬದವರ ಆಶೀರ್ವಾದದಿಂದ ಇಡೀ ರಾಜ್ಯಕ್ಕಲ್ಲದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿಶ್ವದ ಮಟ್ಟದಲ್ಲಿ ಅವರು ಇವತ್ತು ಖ್ಯಾತಿಯಾಗಿದ್ದಾರೆ. ಏನು ಬಾಡಿ ಬಿಲ್ಡರ್ನ ಹೆಸರಲ್ಲಿ ತುಂಬ ಖ್ಯಾತಿಯನ್ನು ಪಡೆದಿದ್ದಾರೆ. ನಿಜವಾಗ್ಲೂ ಇಂಥ ಒಂದು ಪ್ರತಿಭೆಗಳು ನಮ್ಮ ಕರ್ನಾಟಕದಲ್ಲಿ ಹುಟ್ಟಿರೋದು ನಮ್ಮೆಲ್ಲರೂ ಪುಣ್ಯ ಅಂತಲೇ ಹೇಳಕ್ಕೆ ಬಯಸ್ತೀವಿ. ಯಾಕೆಂದರೆ ಎಲ್ರಿಗೂ ಬರಲ್ಲ, ಕಲೆ ಅನ್ನೋದು ಎಲ್ರಿಗೂ ಬರಲ್ಲ, ಎಲ್ಲರೂ ಮಾಡೋಕ್ಕಾಗಲ್ಲ. 1000ರಲ್ಲೊಬ್ರು, 100ರಲ್ಲೊಬ್ರು, ಲಕ್ಷಕ್ಕೊಬ್ರು ಮಾಡೋಕ್ಕಾಗುತ್ತೆ. ಅದರಲ್ಲೂ
ಹೆಚ್ಚಿನ ಮಟ್ಟಿಗೆ ಒಂದು ಎತ್ತರಕ್ಕೆ ಬೆಳೆಯೋದಿದೆಯಲ್ಲ ಅದು ಬಹಳ ಕಾಲ ಎಳೆಯೋದು ಜಾಸ್ತಿ ಇರ್ತದೆ. ಎಲ್ಲ ಫೀಲ್ಡಲ್ಲೂ ಕಾಲ ಎಳೆಯೋದಿರುತ್ತೆ. ಅಂಥದ್ರಲ್ಲೂ ಅದನ್ನೆಲ್ಲ ಜಂಪ್ ಮಾಡಿಕೊಂಡು ಅದನ್ನೆಲ್ಲ ತಪ್ಸ್ಕೊಂಡು ಹೋಗಿ ಒಂದು ಹೆಸರು ಮಾಡೋದಿದೆಯಲ್ಲ ಅದು ಬಹಳ ಒಂದು ನಿಜವಾಗ್ಲೂ ಅದು ಶ್ರಮೆ ಅಂತಲೇ ಹೇಳ್ಬೋದು. ಅಂತ ಉಮೇಶ್ ಅವರು ಈ ಒಂದು ವೇದಿಕೆ ಕರೆಸಿದ್ದು ನಮಗೆ ಒಳ್ಳೆ ಪ್ರೀತಿಯಿಂದ ಆಹ್ವಾನ ಮಾಡಿ ನಮ್ಮನ್ನ ಇಲ್ಲೆಲ್ಲ ಕರೆಸಿ ಇದೆಲ್ಲ ಸಂತೋಷ ಆಯಿತು. ನಿಜವಾಗ್ಲೂ ಮನಸ್ಫೂರ್ತಿಯಾಗಿ ಹೇಳ್ತಾ ಇದೀವಿ ಬ್ರದರ್, ನಿಮ್ಮ ಕನಸು ಏನಾಗಿದೆ ಅದು ಏನೇ ಇರಲಿ ಅದು ಯಶಸ್ವಿ ಆಗಲಿ ಅಂತ ಆ ಚಾಮುಂಡೇಶ್ವರಿ ಆ ರಾಘವೇಂದ್ರ ಸ್ವಾಮಿಯನ್ನು ನಾನು ಪ್ರಾರ್ಥನೆ ಮಾಡ್ಕೊತೀನಿ. ಪಯಣ ಸಿಡಿಲು ಮಳೆಯು ಸಹಜ, ಈಜುದ ತಡವ ಸೇರುವ ಗುಂಡಿಗೆ ಇದ್ದರೆ ಬದುಕುವ ಮನುಜ. ಎಲ್ಲೋರ ಅಡಿಯಾಳು ಕಲಿಯುಗ ನಿಂಗೀಗ ನೀನೇ ಗುರು, ಎಲ್ಲೋದು ನಿಲ್ಲೋದು ಕಲಿಮಗ ಇಲ್ಲಿಂದ ಎಲ್ಲ ಶುರು. ಗುರಿಯಿದ್ದೋನೇ ಗುರುತ